ರೈತರ ಸಾಲ ಮನ್ನಾ ವಿಷಯದ ಕುರಿತು ಬಿಜೆಪಿ ಆರೋಪಗಳಿಗೆ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರು ಅಂಕಿ ಅಂಶಗಳ ಸಮೇತ ಬುಧವಾರ ತಿರುಗೇಟು ನೀಡಿದರು. ಮುಖ್ಯಮಂತ್ರಿ ಭಾಷಣ ಅಂತೆ ಕಂತೆಗಳಿಂದ ಕೂಡಿದೆ ಎಂದು ಆರೋಪಿಸಿದ ಬಿಜೆಪಿ ಸದಸ್ಯರು ಧರಣಿ ನಡೆಸಿದರು. ವಿಧಾನಸಭೆಯಲ್ಲಿ ಬರ ಮೇಲಿನ ಚರ್ಚೆಗೆ ಉತ್ತರ ನೀಡಿದ ಕುಮಾರಸ್ವಾಮಿ ಸಾಲ ಮನ್ನಾ ಪ್ರಕ್ರಿಯೆ ಬಗ್ಗೆ ಎಳೆ ಎಳೆಯಾಗಿ ಬಿಡಿಸಿಕೊಟ್ಟರು. ವಿರೋಧ ಪಕ್ಷದ ಅಧ್ಯಕ್ಷ ಬಿಎಸ್ ಯಡಿಯೂರಪ್ಪ ಹಾಗೂ ರಾಷ್ಟ್ರೀಕೃತ ಬ್ಯಾಂಕ್ಗಳ ನಡುವಿನ ಸಂಬಂಧ ಎಂತಹದ್ದು ಎಂಬುದು ಗೊತ್ತಿದೆ ಎಂದು ಕಾಲೆಳೆದರು. ಈ ಮಾತಿನಿಂದ ಯಡಿಯೂರಪ್ಪ ಕೋಪಗೊಂಡರು. ಮುಖ್ಯಮಂತ್ರಿ ಉತ್ತರ ನೀಡುವ ವೇಳೆಯಲ್ಲಿ ಯಡಿಯೂರಪ್ಪ ಅವರು ಉಮೇಶ್ ಕತ್ತಿ, ಗೋವಿಂದ ಕಾರಜೋಳ ಜೊತೆಗೆ ಕುಮಾರಸ್ವಾಮಿ ಇಲ್ಲಿ ಹೇಳುತ್ತಿದ್ದಾರೆ ಅಷ್ಟೇ, ಸಾಲ ಮನ್ನಾ ಮಾಡಲು ರಾಷ್ಟ್ರೀಕೃತ ಬ್ಯಾಂಕ್ಗಳು ಒಪ್ಪಿಲ್ಲ ಎಂದರು. ಈ ಮಾತಿನಿಂದ ಕುಪಿತಗೊಂಡ ಕುಮಾರಸ್ವಾಮಿ, ನಾನು ಯಾವ ಬ್ಯಾಂಕಿನ ಒಪ್ಪಿಗೆಗೆ ಕಾಯಬೇಕಿಲ್ಲ, ನನ್ನ ಸರ್ಕಾರ ಸದೃಢವಾಗಿದೆ, ಆರ್ಥಿಕ ಸ್ಥಿತಿ ಸುಭದ್ರವಾಗಿದೆ ಎಂದರು. ಯಡಿಯೂರಪ್ಪ, ಇಲ್ಲಿ ದುರಹಂಕಾರದ ಮಾತುಗಳನ್ನ ಆಡಬೇಡಿ. ಇಲ್ಲಿಯವರೆಗೆ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ 50 ಕೋಟಿ ಸಾಲ ಮಾತ್ರ ಮನ್ನಾ ಆಗಿದೆ. 1.5 ಗಂಟೆಯಿಂದ ನಿಮ್ಮ ಹರಿಕತೆ ಕೇಳಿ ಸಾಕಾಗಿದೆ ಎಂದು ಹರಿಹಾಯ್ದರು. ಕುಮಾರಸ್ವಾಮಿ ಸದನಕ್ಕೆ ತಪ್ಪು ಮಾಹಿತಿ ನೀಡಿದ್ದಾರೆ ಎಂದು ಆರೋಪಿಸಿ ಬಿಜೆಪಿ ಸದಸ್ಯರು ಧರಣಿ ಮಾಡಿದರು. ಸರ್ಕಾರ ಕೂಡಲೇ ಸಾಲ ಮನ್ನಾ ಮಾಡಬೇಕು ಎಂದು ಘೋಷಣೆಯಿಂದ ಕೂಗಿದರು. ಕಾಂಗ್ರೆಸ್ ಹಾಗೂ ಜೆಡಿಎಸ್ ಸದಸ್ಯರು ಮುಖ್ಯಮಂತ್ರಿ ಬೆಂಬಲಕ್ಕೆ ಧಾವಿಸಿದರು. ಸದನದಲ್ಲಿ ಕೋಲಾಹಲ ಜೋರಾದಾಗ ವಿಧಾನಸಭಾಧ್ಯಕ್ಷ ಕೆಆರ್ ರಮೇಶ್ ಅವರು ಕಲಾಪವನ್ನ 20 ನಿಮಿಷ ಮುಂದೂಡಿದರು. ಬಳಿಕ ತಮ್ಮ ಕೊಠಡಿಯಲ್ಲಿ ಸಂಧಾನ ನಡೆಸಿದರು. 45 ನಿಮಿಷ ಬಿಟ್ಟು ಮತ್ತೆ ಕಲಾಪ ಆರಂಭವಾಯಿತು. ಈ ವೇಳೆಯಲ್ಲಿ ಬಿಜೆಪಿ ಸದಸ್ಯರು ಸದನದ ಹೊರಗೆ ಪತ್ರಿಕಾಗೋಷ್ಠಿ ನಡೆಸಿ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು. ಬಿಜೆಪಿಯ ವಿಶ್ವೇಶ್ವರ ಹೆಗಡೆ ಕಾಗೇರಿ ಇವರು ಕುಮಾರಸ್ವಾಮಿ ಅವರ ಜೆಡಿಎಸ್ ಹಾಗೂ ಕಾಂಗ್ರೆಸ್ ಸದಸ್ಯರ ಪ್ರಚೋದನೆಗೆ ಒಳಗಾಗುವಂತೆ ಮಾಡಿದ್ದಾರೆ ಎಂದು ದೂರಿದರು. ಇದಕ್ಕೆ ಆಡಳಿತ ಪಕ್ಷದ ಸದಸ್ಯರು ಆಕ್ಷೇಪಿಸಿದರು. ಸಭಾಧ್ಯಕ್ಷರು ಕಲಾಪವನ್ನ ಗುರುವಾರ ಬೆಳಗ್ಗೆ 11 ಗಂಟೆಗೆ ಮುಂದೂಡಿದರು. ಮುಖ್ಯಮಂತ್ರಿ ತಮ್ಮ ಭಾಷಣದಲ್ಲಿ ಸುಳ್ಳಿನ ಸರಮಾಲೆ ಬಿಚ್ಚಿಟ್ಟಿದ್ದಾರೆ. ಸಾಲ ಮನ್ನಾ ಆಗದ ಕಾರಣ ಬ್ಯಾಂಕುಗಳ ಮೇಲೆ ಹರಿಹಾಯುತ್ತಿದ್ದಾರೆ. ಇಂತಹ ಬೆದರಿಕೆಗಳಿಗೆ ನಾವು ಬಗ್ಗುವುದಿಲ್ಲ ಎಂದು ಬಿಎಸ್ ಯಡಿಯೂರಪ್ಪ ವಾಗ್ದಾಳಿ ನಡೆಸಿದರು. ಹಣಕಾಸು ಇಲಾಖೆ ಅಧಿಕಾರಿಗಳೇ ಒದಗಿಸಿದ್ದ ಸಾಲ ಮನ್ನಾ ಕುರಿತು ಮಾಹಿತಿಯನ್ನ ಚರ್ಚೆ ವೇಳೆ ಪ್ರಸ್ತಾಪಿಸಿದ್ದೆ. ಅದನ್ನ ತಿರುಚಿ ಬ್ಯಾಂಕಿನವರು ಜೊತೆಗೆ ಸಂಪರ್ಕ ಹೊಂದಿದ್ದೇನೆ ಹೀಗೆಂದು ತಿಳಿಸಿ ಸದನದ ದಾರಿ ತಪ್ಪಿಸಿದ್ದಾರೆ. ಜೊತೆಗೆ ಕೇಂದ್ರ ಸರ್ಕಾರವನ್ನ ದೂಷಿಸಿದ್ದಾರೆ ಎಂದು ಕಿಡಿಕಾರಿದರು. ಬರ ಮೇಲಿನ ಚರ್ಚೆಗೆ ಮುಖ್ಯಮಂತ್ರಿ ಹಾಗೂ 4 ಸಚಿವರು ಉತ್ತರ ನೀಡಿದರು. ಇಡೀ ದಿನದ ಕಲಾಪ ಉತ್ತರ ನೀಡುವುದಕ್ಕೆ ಸೀಮಿತವಾಗಿತ್ತು. ಪ್ರಶ್ನೋತ್ತರ ಅವಧಿ ಶೂನ್ಯ ವೇಳೆ ಗಮನ ಸೆಳೆಯುವ ಸೂಚನೆ, ಮಸೂದೆಗಳ ಮಂಡನೆಯನ್ನ ಬದಿಗೆ ಸರಿಸಲಾಯಿತು. ಮಧ್ಯಾಹ್ನದವರೆಗೆ ಸಚಿವರಾದ ಆರ್.ವಿ. ದೇಶಪಾಂಡೆ, ಕೃಷ್ಣ ಬೈರೇಗೌಡ, ಎನ್.ಎಚ್. ಶಿವಶಂಕರ ರೆಡ್ಡಿ ಹಾಗೂ ವೆಂಕಟರಾವ್ ನಾಡಗೌಡ ಉತ್ತರ ನೀಡಿದರು. ಮಧ್ಯಾಹ್ನದ ಬಳಿಕ ಮುಖ್ಯಮಂತ್ರಿ ಉತ್ತರ ನೀಡಿದರು. ರೇವಣ್ಣ ಇಟ್ಟ ಮುಹೂರ್ತ. ಯಡಿಯೂರಪ್ಪ ಸೇರಿದಂತೆ ವಿರೋಧ ಪಕ್ಷದ ಎಲ್ಲಾ ಸದಸ್ಯರು ಸಲಹೆಗಳನ್ನ ಸ್ವೀಕರಿಸಿ ಅದನ್ನ ಅಳವಡಿಸುತ್ತೇನೆ, ಪ್ರತಿ ಟೀಕೆ ಮಾಡಲು ಹೋಗೋದಿಲ್ಲ ಎಂದು ಕುಮಾರಸ್ವಾಮಿ ಹೇಳಿದರು. ವಿರೋಧ ಪಕ್ಷದವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ರೀತಿಯಲ್ಲಿ ಮುಖ್ಯಮಂತ್ರಿ ಮಾತನಾಡುತ್ತಿದ್ದುದನ್ನ ಕಂಡು ಸಭಾಧ್ಯಕ್ಷ ರಮೇಶ್ ಕುಮಾರ್, ನನಗೆ ಸ್ಟ್ರೇಟ್ ಬ್ಯಾಟಿಂಗ್, ರಿವರ್ಸ್ ಸ್ವೀಪ್ ಗೊತ್ತು, ಇದೇನಿದ್ರು ಕ್ರಾಸ್ ಬ್ಯಾಟಿಂಗ್ ಪ್ರಶ್ನಿಸಿದರು. ನಮ್ಮ ರೇವಣ್ಣ ಇಟ್ಟ ಮುಹೂರ್ತದ ಪರಿಣಾಮ ಎಂದು ಕುಮಾರಸ್ವಾಮಿ ನಗುತ್ತಾ ಹೇಳಿದರು. ನನಗೆ ಯಡಿಯೂರಪ್ಪ ಅವರ ಮೇಲೆ ಬಹಳ ಪ್ರೀತಿ ಎಂದು ರೇವಣ್ಣ ಒಗ್ಗರಣೆ ಸೇರಿಸಿದರು. ಸದನದಲ್ಲಿ ಸರ್ಕಾರದ ವಿರುದ್ಧ ನಿರಂತರ ವಾಗ್ದಾಳಿ ನಡೆಸುತ್ತಿದ್ದ ನಮ್ಮ ನಾಯಕರು ಈ ಸಲ ಮೌನವಾಗಿದ್ದು ಏಕೆ ಎಂಬುದು ಈಗ ಗೊತ್ತಾಯಿತು ಎಂದು ಬಿಜೆಪಿಯ ಆರಗ ಜ್ಞಾನೇಂದ್ರ ಸೇರಿಸಿದರು. ಇನ್ನು ಮುಖ್ಯಮಂತ್ರಿ ಹೇಳಿದ್ದೇನು? ಸದನದಲ್ಲಿ 44 ಲಕ್ಷ ರೈತರ ಸಾಲ ಮನ್ನಾ ಆಗಲಿದೆ. ಅದರಲ್ಲಿ ರಾಷ್ಟ್ರೀಕೃತ ಬ್ಯಾಂಕ್ಗಳ 21.69 ಲಕ್ಷ ರೈತರು ಸೇರಿದ್ದಾರೆ. 1.97 ಲಕ್ಷ ರೈತರು ದಾಖಲೆ ಪರಿಶೀಲನೆ ಪೂರ್ಣಗೊಂಡಿದೆ. ಇನ್ನು ಎರಡನೇದು, ರೈತರು ಬ್ಯಾಂಕ್ಗಳಿಗೆ ಆಧಾರ್ ಸಂಖ್ಯೆ, ಪಡಿತರ ಚೀಟಿ ಹಾಗೂ ಪಹಣಿ ನೀಡಿದ್ರೆ ಸಾಕು. ಒಂದು ವೇಳೆ ಬ್ಯಾಂಕ್ಗಳಲ್ಲಿ ದಾಖಲೆ ಪರಿಶೀಲನೆ ಸಮಾಧಾನ ತಾರದಿದ್ರೆ ತಹಸೀಲ್ದಾರ್ ಬಳಿ ಪರಿಶೀಲನೆ ನಡೆಸಬಹುದು. ಇದು ಮೂರನೇದಾಗಿ, ಬಡ ರೈತರಿಗೆ ಅನುಕೂಲ ಆಗಬೇಕು, ಯೋಜನೆ ದುರ್ಬಳಕೆ ಆಗಬಾರದು ಎಂಬ ಕಾರಣಕ್ಕೆ ದಾಖಲೆಗಳು ಪರಿಶೀಲನೆ ನಡೆಸುತ್ತಿದ್ದೇವೆ. ಇನ್ನು ನಾಲ್ಕನೇದಾಗಿ 2.50 ಲಕ್ಷ ಎನ್ಪಿಎ ಖಾತೆಗಳು ಇವೆ. ಈ ಖಾತೆಗಳ ಸಾಲ ಮನ್ನಾ ಮಾಡಲು ಬ್ಯಾಂಕ್ಗಳಲ್ಲಿ ರಿಯಾಯಿತಿ ಕೇಳಿದ್ದೇವೆ. ಬ್ಯಾಂಕ್ಗಳ ಜೊತೆಗೆ ಚರ್ಚೆ ಸಾಗಿದೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮೂಲಕ ನಮಗೆ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.